ಅವರಿಗೆ ಲಾರಿಲಿ ತುಂಬಿ ಕಳಿಸ್ಕೊಳ್ಳೋಣ. ಲಾರಿಲಿ ಏನು ಬೇಕೋ ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ದು. ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ ಟೆಂಡರ್ಗಳು ಮಾಡೋಕ್ಕಾಗಲಿಲ್ಲ? ಅವರೇ ಇದ್ರಲ್ಲ. ಈಗ 6,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಹಿಂದೆ 14-15 ಜನಕ್ಕೆ ನಾವು ಕೊಟ್ಟಿದ್ದು ಕಸದಿಂದ ಇದನ್ನು ಪವರ್ ಮಾಡಿ ಅಂತ. ಒಬ್ಬರು ಕೂಡ ಸಕ್ಸಸ್ ಆಗಿಲ್ಲ. ಒಬ್ಬರು ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಎಲ್ಲ ಅಂಗಡಿ ಮುಚ್ಕೊಂಡು ಹೊರಟೋದ್ರು. ಬರೀ KPC ಮಾತ್ರ ಒಂದು ಬಿಡದಿಲ್ಲಿ ನಡೀತಾ ಇದೆ. ಅವ್ರ ಗೌರ್ಮೆಂಟ್ ಇತ್ತಲ್ಲ. ಈಗ ನಾನು ಈ ಡಿಸಿಷನ್ ತೊಗೋಬೇಕಾದ್ರೆ ಡೆಲ್ಲಿಲಿ ಬಂದು ನೋಡಿದ್ದೀನಿ, ಹೈದ್ರಾಬಾದ್ನಲ್ಲಿ ಬಂದು ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಇವತ್ತು 6,000 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮಗೆಲ್ಲೂ ಜಾಗನೇ ಸಿಗಲಿಲ್ಲ. ನಾನು ಅದಕ್ಕೆ ಕೊನೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾಗನ ಪರ್ಚೇಸ್ ಮಾಡಿದ್ವಿ. ಮೊದಲು ಯಾರು ತೆಗೆದುಕೊಂಡಿದ್ರು, NOC ಯಾರು ಇತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ವಿ. ಅದಾದಮೇಲೆ ನೈಸ್ ಅವರ ಜಾಗನ ಬಿಡಿಸ್ಕೊಂಡಿದ್ವಿ. ಅವರು ಬಿಟ್ಟಿದ್ದ ಜಾಗನ ಕೆಲವರು ತೆಗೆದುಕೊಂಡಿದ್ರು. ಸೊ ಬೇಕಾದಷ್ಟು ಕಡೆ ಆಹ್ವಾನವನ್ನು ಮಾಡಿದ್ದೀನಿ, ನೀವು ಯಾರು ಜಮೀನು ಕೊಡೋಗಿದ್ರೆ ಮುಂದಕ್ಕೆ ಬನ್ನಿ ಅಂತ. ಸೊ ಯಾರೋ ಪಕ್ಕದಲ್ಲಿ ಕಸ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ನಮ್ಮ MLAಗಳೇ 800 ಕೋಟಿ ರೂಪಾಯಿಯಷ್ಟು MLAಗಳ ಒತ್ತಡದ ಮೇಲೆ ನಾವು ಅವ್ರಿಗೆ ಈ ರೋಡು ಡೆವಲಪ್ಮೆಂಟ್ಗೆ, ಆ ಡೆವಲಪ್ಮೆಂಟ್ಗಿಂತ ಕ್ಷೇತ್ರಗಳಲ್ಲಿ ಕೊಡ್ತಾ ಇದ್ದೀವಿ. ನಿಂಬಾವಳಿ ಅವರನ್ನೇ 2-3 ಸತಿ ನಿಲ್ಲಿಸೇ ಬಿಟ್ಟಿದ್ರು. ಕಸ ಹಾಕ್ಸ್ಕೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ರು. ಎಲ್ಲಿ ಹಾಕ್ಸ್ಕೊಳ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಹಾಕ್ತೀರಾ, ಹೊರಗಡೆ ಅವ್ರು ಹಾಕಿ ಅಂತ. ಸೊ ಕಸ ಬರ್ನ್ ಮಾಡಬೇಕು, ಕಸದಿಂದ ಗ್ಯಾಸ್ ಆಗಬೇಕು, ಕಸದಿಂದ ಕರೆಂಟ್ ಆಗಬೇಕು. ಸೊ ಇವರು ಇವತ್ತೇನು ಈ ಅಶೋಕ್ ಮಾತಾಡ್ತಾ ಇದ್ದಾರಲ್ಲ, ಇವರೆಲ್ಲ ಆ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ನ ಏಜೆಂಟಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನೇ ಅವ್ರಿಗೆ ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹತ್ರನೇ ಚರ್ಚೆ ಮಾಡಿದ್ದೀನಿ. ಈ ಮಾಫಿಯಾನ ಕಂಟ್ರೋಲ್ ಮಾಡಿ. ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಭಾಳ ಆಶ್ಚರ್ಯ ಆಯಿತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.